ಆ ಗೋಪಿಕಾಂಬೆಗೆ ನದಿ ನೀರನ್ನ ಕುಡಿಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತು. ಏನಿದರ ಆಂತರ್ಯ? ನಮಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಈ ಗರ್ಭಸ್ಥ ಶಿಶು ಮುಂದೆ ಜೀವನದಲ್ಲಿ ಪೂರ್ಣ ವೈರಾಗ್ಯವನ್ನ ಸಂಪಾದನೆ ಮಾಡಿ ಕೊನೆಗೆ ಮಹಾವಿರಕ್ತನಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ನದೀ ತಟದಲ್ಲಿ ವಾಸವನ್ನ ಮಾಡ್ತಾನೋ ಏನೋ ಅನ್ನೋದರ ಕುರುಹಾಗಿ ಆ ತಾಯಿಗೆ ಗರ್ಭಸ್ಥ ಶಿಶುವಿನ ಪ್ರೇರಣೆಯಂತೆ ಅವಳು ಆ ಮಂಜುಗಡ್ಡೆ ಕರಗಿದ ನೀರನ್ನ ಕುಡಿಬೇಕು. ಮುಂದೆ ಆಶ್ರಮ ಸ್ವೀಕರಿಸಿದ ಮೇಲೆ ಆಶ್ರಮದ ಕೊನೆಯ ಘಟ್ಟದಲ್ಲಿ ರಾಘವೇಂದ್ರ ತೀರ್ಥರು ಎಂಥ ವಿರಕ್ತ ಶಿಖಾಮಣಿಗಳು. ಕೊನೆಗೆ ತುಂಗಭದ್ರಾ ನದಿ ತಟದಲ್ಲಿಯೇ ಮಂಚಾಲಮ್ಮನ ಕ್ಷೇತ್ರದಲ್ಲಿ ವಾಸವನ್ನ ಮಾಡಿ ಇವತ್ತಿಗೂ ಕೂಡ ಭಕ್ತರ ಬೇಕು ಬೇಡಗಳನ್ನ ಪೂರೈಸಿ ಅವರಿಗೆ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾರೆ ಆ ಮಹಾನುಭಾವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗರ್ಭವತಿಯಾದ ತಿಮ್ಮಣ್ಣಾಚಾರ್ಯರ ಗೋಪಿಕಾಂಬೆ ಯಾವ ಪರಿಸ್ಥಿತಿಯಲ್ಲಿ ಆ ಗರ್ಭವನ್ನ ಧರಿಸಿದಾಗ ಹೇಗಿದ್ದಳು ಅನ್ನೋ ಪ್ರಮೇಯವನ್ನ ನಾರಾಯಣಾಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಸುಧಾಸುರವಾಸವಸ್ಯ ಗರ್ಭೆ ಕೃತವಾಸಸ್ಯ ನತಭ್ರುವೋರ್ಭಕಸ್ಯ ಅಜನಿಷ್ಟಮನೋರಥೋನುರೂಪಃ ಕ್ರಮಶಃ ಪ್ರಾಪ್ತವತಿ ದ್ವಿತೀಯಮಾಸೇ. ಕ್ರಮಶಃ ಪ್ರಾಪ್ತವತಿ ದ್ವಿತೀಯಮಾಸೇ. ಮಗು ತಾಯಿಯ ಗರ್ಭದಲ್ಲಿ ವಾಸವನ್ನ ಮಾಡ್ತಾ ಇದೆ. ಹೀಗೆ ವಾಸ ಮಾಡ್ತಾ ಇರಬೇಕಾದರೆ ವಸುಧಾಸುರ ವಾಸವಸ್ಯ, ವಸುಧಾಸುರ ಅಂದರೆ ಬ್ರಾಹ್ಮಣ ಶ್ರೇಷ್ಠ ಅಂತ ಅರ್ಥ. ಯಾಕೆ ವಸುಧಾ ಎನ್ನೋ ಶಬ್ದಕ್ಕೆ ಭೂಮಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇಂಥ ಭೂಮಿಯಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಅಂದರೆ ಅದು ಬ್ರಾಹ್ಮಣ. ಆನಂದ ತೀರ್ಥರು ತಮ್ಮ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಉಲ್ಲೇಖಿಸ್ತಾರೆ. ಅಶ್ವಮೇಧ ಕ್ರತುಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಇಡೀ ಯಜ್ಞಗಳಲ್ಲಿಯೇ
ಅತ್ಯಂತ ಶ್ರೇಷ್ಠವಾದ ಯಜ್ಞ ಅಂದರೆ ಅದು ಅಶ್ವಮೇಧ ಯಜ್ಞ. ಜಗತ್ತಿಗೆ ಬೆಳಕನ್ನ ನೀಡುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು? ನಮ್ಮ ನಿಮ್ಮ ಮನೆಯ ದೀಪಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ಮನೆಯಲ್ಲಿ ಹಾಕಿದ ದೀಪ ನಮ್ಮ ಮನೆಯ ಒಳಗೆ ಇರುವ ಕತ್ತಲೆಯನ್ನ ಪರಿಹರಿಸಿದರೂ ಕೂಡ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡ ಯಾವ ಅಂಧಕಾರ ಇದೆ, ಈ ಅಂಧಕಾರವನ್ನ ಕಳೀಲಿಕ್ಕೆ ಸೂರ್ಯನೇ ಹುಟ್ಟಬೇಕು. ಆದ್ದರಿಂದ ಜ್ಯೋತಿಶ್ರೇಷ್ಠೋ ದಿವಾಕರಃ, ಪ್ರಕಾಶಮಾನವಾದ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಅಂದರೆ ಅದನ್ನ ಸೂರ್ಯ. ಹಾಗೆ ಈ ಜಗತ್ತಿನಲ್ಲಿ ಎರಡು ಕಾಲು ಎರಡು ಕೈ ಇರುವಂಥ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಅಂದರೆ ಅದು ಬ್ರಾಹ್ಮಣ. ಆದ್ದರಿಂದ ವಸುಧಾಸುರ ವಾಸವಸ್ಯ, ವಸುಧಾಸುರ ಈ ತಾಯಿಯ ಗರ್ಭದಲ್ಲಿ ಹುಟ್ಟುವ ಯಾವ ಮಗು ಇದೆ, ಆ ಮಗು ಮುಂದೆ ಬ್ರಾಹ್ಮಣರಲ್ಲಿಯೇ ಅತ್ಯಂತ ಶ್ರೇಷ್ಠನಾದ ಮಗನಾಗಿ ಹುಟ್ಟುತ್ತಾನೆ. ಅಂಥ ಮಗುವಿಗೆ ಆ ಗರ್ಭದಲ್ಲಿ 2 ತಿಂಗಳು ಕಳೆಯಲಿಕ್ಕೆ ಪುರುಸೊತ್ತಿಲ್ಲ. ಆ ತಾಯಿಗೆ ಅನೇಕ ಅಪೇಕ್ಷೆಗಳು ಉಂಟಾಯಿತು. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೆ ತನ್ನ ಒಡಲಲ್ಲಿ ಗರ್ಭ ಬೆಳೀತಾ ಇರಬೇಕಾದರೆ ಅನೇಕ ವಿಧವಾದ ಅಪೇಕ್ಷೆಗಳು ಉಂಟಾಗತ್ತೆ. ಅದೇ ರೀತಿಯಾಗಿ ಈ ಮಹಾತಾಯಿಗೂ ಕೂಡ ಗರ್ಭದಲ್ಲಿ ಮಗು ಇದ್ದಾಗ ಅನೇಕ ಅಪೇಕ್ಷೆಗಳು ಉಂಟಾಯಿತು. ಇದು ಒಂದರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ಯಾವಾಗ ಈ ಗೋಪಿಕಾಂಬೆಯ ಉದರದಲ್ಲಿ ಮಗು ಕಾಲ ಕಾಲಕ್ಕೆ ತಕ್ಕಂತೆ ಬೆಳಿಲಿಕ್ಕಾರಂಭ ಆಯಿತೋ, ಅಂದರೆ 1 ತಿಂಗಳು ಕಳೆದು 2 ತಿಂಗಳು ಬಂದಾಗ ಅವರವರ ಮನಸ್ಸಿನಲ್ಲಿ ಯಾವ ಯಾವ ಅಪೇಕ್ಷೆಗಳು ಇದ್ದಾವೋ ಆ ಎಲ್ಲ ಅಪೇಕ್ಷೆಗಳು ಕೂಡ ಅವರಿಗುಂಟಾಯಿತು. ಹಾಗಾದ್ರೆ ಯಾರ್ಯಾರಿಗೆ ಏನೇನು ಅಪೇಕ್ಷೆ ಇತ್ತು ಅಂತ ಹೇಳಿದರೆ, ಅದಕ್ಕೋಸ್ಕರ ತಿಮ್ಮಣ್ಣ ಭಟ್ಟರಿಗೆ ಒಂದು ಅಪೇಕ್ಷೆ ಇತ್ತಂತೆ. ಏನು ಅಪೇಕ್ಷೆ? 1 ಹೆಣ್ಣು ಇನ್ನೊಂದು ಗಂಡು, 2 ಮಕ್ಕಳನ್ನ ನೀನು ಕೊಟ್ಟಿದ್ದೀಯ. ಇದರಲ್ಲಿ ಒಂದು ನಮ್ಮ ಕುಲವನ್ನ ಬಿಟ್ಟು, ನಮ್ಮ ಗೋತ್ರವನ್ನ ಬಿಟ್ಟು ಇನ್ನೊಂದು ಗೋತ್ರಕ್ಕೆ ಅವಳು ಹೋಗ್ತಾಳೆ. ಹಾಗಾದರೆ ಭಗವಂತ ನೀನು ನಮಗೆ ಅನುಗ್ರಹ ಮಾಡಿದ ಸಂತಾನ ನಮ್ಮೊಂದಿಗೆ ಕೊನೆ ಕಾಲದ ತನಕ ಬರುವಂತಹದ್ದು ಒಂದೇ, ಅದು ಗಂಡು ಸಂತಾನ. ಅದು ಒಂದೇ ಇದೆ. ಆದ್ದರಿಂದ ನನಗೆ ಇನ್ನೊಂದು ಸಂತಾನವನ್ನ ಕರುಣಿಸಿ ಕೇವಲ ಒಂದೇ ಕಣ್ಣನ್ನ ಕೊಟ್ಟೆ ಅಥವಾ ನಿನ್ನ ಮೂಲಕ ನಾನು ಪಡೆದುಕೊಂಡೆ ಅನ್ನೋ ಅಸಮಾಧಾನದ ಛಾಯೆ ನನ್ನಲ್ಲಿ ಬರಬಾರದು. ಅದಕ್ಕೋಸ್ಕರ ದೇವರೇ, ನಮ್ಮ ಈ ವಂಶ ಕುಡಿಯನ್ನ ಬೆಳೆಸೋದಕ್ಕೋಸ್ಕರ ಕೇವಲ 1 ಗಂಡು ಸಂತಾನ ಇದ್ದರೆ ಸಾಕಾಗಲಾರದು. ಆದ್ದರಿಂದ ನಿನ್ನ ಅನುಗ್ರಹ ಕೃಪಾ ಕಟಾಕ್ಷದಿಂದ ಕಾರುಣ್ಯ ಪೂರ್ಣ ದೃಷ್ಟಿಯಿಂದ ನನಗೆ ಇನ್ನೊಂದು ಗಂಡು ಸಂತಾನ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರಂತೆ ಅವರು. ಇನ್ನು ಆ ಗೋಪಿಕಾಂಬೆಗೆ ಗರ್ಭಿಣಿ ಕೆಲವೊಂದು ಅಪೇಕ್ಷೆಗಳನ್ನ
ಗಂಡನ ಹತ್ತಿರ ಹೇಳ್ಕೊಳ್ಳಿಕ್ಕಾಗತ್ತೆ, ಇನ್ನು ಕೆಲವೊಂದು ಅಪೇಕ್ಷೆಗಳನ್ನ ಗಂಡನ ಹತ್ತಿರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ಹೀಗೆ ಬೇಕಾದ ಬೇಡವಾದ ಎಲ್ಲ ಅಪೇಕ್ಷೆಗಳೂ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಸಹಜವಾಗಿ ಉಂಟಾಗುವಂತೆ ಆ ಗೋಪಿಕಾಂಬೆಗೂ ಕೂಡ ಆ ಅಪೇಕ್ಷೆ ಉಂಟಾಯಿತು. ಇನ್ನು ಅಪ್ಪ ಅಮ್ಮನಿಗೆ ಈ ರೀತಿಯಾದ ಅಪೇಕ್ಷೆ ಉಂಟಾದರೆ ಗರ್ಭದಲ್ಲಿ ಒಡಲಲ್ಲಿ ಇರುವ ಯಾವ ಆ ಮಗು ಇದೆ, ಆ ಮಗುವಿಗೆ ಏನು ಅಪೇಕ್ಷೆ ಉಂಟಾಯಿತು? ಅದಕ್ಕೋಸ್ಕರ ಹೇಳ್ತಾರೆ, ಆ ಮಗುವಿಗೆ ಶುಕ್ಲ ಶೋಣಿತಗಳ ಸಂಬಂಧದಿಂದ ಉಂಟಾಗ್ತಕ್ಕಂಥ ದೇಹ ಆ ಮಗುವಿಗೆ ಉಂಟಾಯಿತು ಗರ್ಭದಲ್ಲಿ. ಯಾಕೆ? ಗರ್ಭದಲ್ಲಿ ದೇಹ 2 ತಿಂಗಳಿನಿಂದ ಬೆಳಿಲಿಕ್ಕಾರಂಭ ಆಗತ್ತೆ. ಆದ್ದರಿಂದ ಆ ಗೋಪಿಕಾಂಬೆಯ ಗರ್ಭದಲ್ಲಿ ಇರುವ ಮಗುವಿನ ದೇಹ 2ನೇ ತಿಂಗಳಿನಿಂದ ಬೆಳೆಯಲಿಕ್ಕೆ ಆರಂಭ ಆಯಿತು ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಸಾಂಖ್ಯ ತತ್ವವನ್ನ ಉಪದೇಶ ಮಾಡಿ ಎಲ್ಲರಿಗೂ ಕೂಡ ಆ ಸಾಂಖ್ಯ ತತ್ವಜ್ಞಾನವನ್ನ ಉಂಟು ಮಾಡಿ ತಾಯಿಯಾದ ದೇವಹೂತಿಗೆ ಮೋಕ್ಷಪ್ರದವಾದ ತತ್ವಜ್ಞಾನವನ್ನು ಉಪದೇಶ ಮಾಡಿದ. ಅಂಥ ಉಪದೇಶಕನಾದ ಯಾವ ಕಪಿಲ ನಾಮಕ ಪರಮಾತ್ಮನಿದ್ದಾನೆ, ಅವನು ತನ್ನ ಗೀತೆಯಲ್ಲಿ ಹೇಳ್ತಾನೆ, ಜೀವರು ಈ ಭೂಮಿಯಲ್ಲಿ ಹುಟ್ಟಬೇಕಾದರೆ ಗರ್ಭವಾಸವನ್ನ ಮಾಡಿಯೇ ಹುಟ್ಟಬೇಕು. ಈ ಗರ್ಭವಾಸ ಒಂದು ನರಕಪ್ರಾಯವಾದುದು. ಯಾಕೆ? ಒಬ್ಬ ಮನುಷ್ಯ ಸತ್ತ ಮೇಲೆ ನರಕ ಲೋಕಕ್ಕೆ ಹೋಗಿ ಅಳಿದುಳಿದ ಯಾವ ಪಾಪಗಳು ಇದ್ದಾವೋ ಆ ಪಾಪದ ಫಲವನ್ನ ಆ ಮಗು ಎಲ್ಲಿ ಉಣ್ಣತ್ತೆ ಅಂದರೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಉಣ್ಣತ್ತೆ. ಆದ್ದರಿಂದ ಗರ್ಭವಾಸ ಅತ್ಯಂತ ನರಕವಾಸ. ಯಾಕೆ? ತಾಯಿ ತಿಂದರೆ ಮಗುವಿಗೆ ಆಹಾರ, ತಾಯಿ ಕುಡಿದರೆ ಮಗುವಿಗೆ ಆಹಾರ, ತಾಯಿ ಉಸಿರಾಡಿದರೆ ಮಗು ಉಸಿರಾಡತ್ತೆ. ಹೀಗೆ ಮಗು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಆ 9 ತಿಂಗಳು ಗರ್ಭದಲ್ಲಿ ಇದ್ದಾಗ ತಾಯಿಯನ್ನೇ ಆಶ್ರಯಿಸಿಕೊಂಡು ಆ ಜೀವನವನ್ನ ನಡೆಸ್ತಾ ಇರತ್ತಂತೆ. ಅದು ಸುಖವಾಗಿ ವಾಸ ಮಾಡತ್ತೆ ಅಂತ ಕೇಳಿದರೆ ಇಲ್ಲ. ಯಾಕೆ? ತಾಯಿಯ ಒಡಲೆ ತುಂಬಾ ಚಿಕ್ಕದು, ಅದರಲ್ಲಿ ಮಾಂಸದ ಮುದ್ದೆ, ರಕ್ತ, ಮಲ ಹೀಗೆ ಅನೇಕ ವಿಧವಾದ ಬೇಕು ಬೇಡವಾದ ಎಲ್ಲ ಪದಾರ್ಥಗಳ ದರ್ಶನ ಆ ಮಗು ಗರ್ಭದಲ್ಲಿ ಇದ್ದಾಗ ಆಗತ್ತಂತೆ. ಅದಕ್ಕೋಸ್ಕರವೇ ಮಗು ಗರ್ಭದಲ್ಲಿ ಇದ್ದಾಗ ದೇವರ ಹತ್ತಿರ ಪ್ರಾರ್ಥನೆ ಮಾಡತ್ತೆ, ಪರಮಾತ್ಮ ಎಂಥ ನರಕ ಲೋಕದಲ್ಲಿ ನನ್ನನ್ನು ಹಾಕಿಬಿಟ್ಟಿದ್ದೀಯ ನೀನು, ಅಂಥ ಪಾಪದ ಕೆಲಸವನ್ನ ನಾನೇನು ಮಾಡಿದ್ದೇನೆ, ಆದ್ದರಿಂದ ಈ ಗರ್ಭವಾಸ ಎಂಬ ನರಕದಿಂದ ನನ್ನನ್ನು ಉದ್ಧರಿಸು ಅಂತ ಬೇಡ್ಕೊಳ್ಳತ್ತಂತೆ ಆ ಮಗು. ಹೀಗೆ ಗರ್ಭವಾಸ ಅನುಭವಿಸುವಂತಹದ್ದು ತಾಯಿಗೆ ತನ್ನ ಒಡಲಲ್ಲಿ ಗರ್ಭ ಬೆಳೀತಾ ಇದೆ ಅನ್ನೋ ಸಂತೋಷ ಇದ್ದರೂ ಕೂಡ ಒಳಗಡೆ ಬೆಳೀತಾ ಇರುವಂಥ ಮಗುವಿಗೆ ಮಾತ್ರ ಅದು ಒಂದು ನರಕಪ್ರಾಯವಾದ ಒಂದು ವಾಸ. ಆದ್ದರಿಂದ ಅಂಥ ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ 2 ತಿಂಗಳು ಕಳೆಯಲು
ಪುರುಸೊತ್ತಿಲ್ಲ. ಆಗ ಆ ಮಗುವಿಗೆ ದೇಹ ಪ್ರಾಪ್ತ ಆಯಿತು ಅಂತ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಹೀಗೆ ಮುಂದಿನ ಶ್ಲೋಕದಲ್ಲಿ ಎಂಥ ಬಯಕೆ ಉಂಟಾಯಿತು ಆ ಗರ್ಭಿಣಿಗೆ, ಏನು ತಿನ್ನಬೇಕು, ಯಾವ ಪದಾರ್ಥಗಳನ್ನ ಕುಡಿಬೇಕು, ಎಂಥ ಅಪೇಕ್ಷೆ ಅವಳಿಗುಂಟಾಯಿತು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಭವನೇ ಭುವನಂ ಕೃಶಾನುತಪ್ತಂ ಪರಿಕ್ಲಿಪ್ತಂ ನವಶಾತಕುಂಭಕುಂಭೈಃ ಅಪಹಾಯ ನದೀಪಯೋ ಇಮಾನಿ ಧವಲಂ ಕೇವಲಮೈಚ್ಛದಚ್ಚ ಬುದ್ಧಿಃ. ಆ ಗೋಪಿಕಾಂಬೆಗೆ ನದಿ ನೀರನ್ನ ಕುಡಿಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತು. ಎಂಥ ಅಪೇಕ್ಷೆ ಉಂಟಾಗತ್ತೆ ನೋಡಿ. ಯಾಕೆ? ಮನೆಯಲ್ಲಿಯೇ ಬಂಗಾರಮಯವಾದ ಪಾತ್ರೆಗಳು, ಆ ಬಂಗಾರದ ಹೊಸ ಕೊಡ, ತಂಬಿಗೆ, ಲೋಟ, ಇವೇ ಮೊದಲಾದ ಎಲ್ಲ ಪಾತ್ರೆಗಳಲ್ಲಿ ಆ ನೀರನ್ನ ಕಾಯಿಸಿ ಆರಿಸಿ ಇಟ್ಟಿದ್ದಾರೆ ಅವಳು ಕುಡಿಯೋದಕ್ಕೋಸ್ಕರ. ಯಾಕೆ? ಗರ್ಭಿಣಿ ಅತೀ ಬಿಸಿಯಾದ ನೀರನ್ನೂ ಕುಡಿಬಾರದು, ಅಷ್ಟೇ ಅಲ್ಲ ಅತೀ ತಂಪಾದ ನೀರನ್ನು ಕುಡಿಬಾರದು. ಹೀಗೆ ನಿಯಮ ಇರೋದರಿಂದ ಆ ಗರ್ಭಿಣಿ ಹಾಗೆ ಒಳಗಿರುವ ಮಗುವಿನ ಆರೋಗ್ಯಕ್ಕೋಸ್ಕರ ಮನೆಯಲ್ಲಿ ಹಿರಿಯರು ಬಂಗಾರಮಯವಾದ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿಟ್ಟು ಕುಡಿಯೋದಕ್ಕೋಸ್ಕರ ಅಂತ ಅವಳಿಗೆ ಕೊಟ್ಟರೆ, ಆದರೆ ಅವಳು ಮಾತ್ರ ಮನೆಯಲ್ಲಿ ಇದ್ದ ಬಂಗಾರಮಯವಾದ ಕೊಡಪಾನದಲ್ಲಿ ಇದ್ದ ನೀರನ್ನ ಕುಡಿಬೇಕು ಅಂತ ಅವಳಿಗೆ ಅಪೇಕ್ಷೆ ಉಂಟಾಗಲಿಲ್ಲ. ಹಾಗಾದ್ರೆ ಯಾವ್ದು ಅಪೇಕ್ಷೆ ಉಂಟಾಯಿತು? ನದೀಪಯೋ ಹಿಮಾನಿ, ಅತ್ಯಂತ ತಂಪಾದ, ಆಗಷ್ಟೇ ಮಂಜುಗಡ್ಡೆಯಿಂದ ಕರಗಿದ ಸೂರ್ಯನ ಶಾಖಕ್ಕೆ, ಸೂರ್ಯನ ಬೆಳಕಿಗೆ ಕರಗಿದ ಯಾವ ತಂಪಾದ ನೀರು ಇದೆ ಆ ನೀರನ್ನ ಕುಡಿಬೇಕು ಅಂತ ಅಪೇಕ್ಷೆ ಉಂಟಾಯಿತು. ಇದೇನಿದು? ದೈವ ಇದ್ದರೂ ದಾರಿದ್ರ್ಯತನ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಯಾಕೆ? ಯಾರ್ಯಾರ್ದೋ ಮನೆಯಲ್ಲಿ ಕುಡಿಲಿಕ್ಕೆ ನೀರೇ ಇರಲ್ಲ. 15 ದಿನಕ್ಕೊಂದ್ಸಲ ನೀರೋ, ತಿಂಗಳಿಗೊಂದ್ಸಲ ನೀರೋ, ಹೀಗೆ ಕುಡಿಲಿಕ್ಕೆ ನೀರಿಗೆ ಗತಿ ಇರಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಕುಡಿಲಿಕ್ಕೆ ನೀರು ಬೇಕಾದಷ್ಟು ಇದ್ದರೂ ಕೂಡ ಆ ನೀರನ್ನ ಹಾಕಿಕೊಂಡು ಕುಡಿಯೋದಕ್ಕೆ ಯಾವ ಪಾತ್ರೆಗಳು ಕೂಡ ಇರೋದು. ಆದರೆ ಇವಳಿಗೆ ಎಲ್ಲ ಪಾತ್ರೆ, ಉತ್ತಮವಾದ ನೀರು ಎಲ್ಲವೂ ಇದ್ದರೂ ಕೂಡ ಮಂಜುಗಡ್ಡೆ ಕರಗಿದ ನೀರನ್ನೇ ಕುಡಿಬೇಕು ಅನ್ನೋ ಅಪೇಕ್ಷೆ ಅವಳಿಗುಂಟಾಯಿತು. ಏನಿದರ ಆಂತರ್ಯ ಅಂತ ಹೇಳಿದರೆ, ಈ ಶ್ಲೋಕದ ಮೂಲಕ ನಮಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಈ ಗರ್ಭಸ್ಥ ಶಿಶು ಮುಂದೆ ಜೀವನದಲ್ಲಿ ಪೂರ್ಣ ವೈರಾಗ್ಯವನ್ನ ಸಂಪಾದನೆ ಮಾಡಿ ಕೊನೆಗೆ ಮಹಾವಿರಕ್ತನಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ನದೀ ತಟದಲ್ಲಿ ವಾಸವನ್ನ ಮಾಡ್ತಾನೋ ಏನೋ ಅನ್ನೋದರ ಕುರುಹಾಗಿ
ಆ ತಾಯಿಗೆ ಗರ್ಭಸ್ಥ ಶಿಶುವಿನ ಪ್ರೇರಣೆಯಂತೆ ಅವಳು ಆ ಮಂಜುಗಡ್ಡೆ ಕರಗಿದ ನೀರನ್ನ ಕುಡಿಬೇಕು ಅನ್ನೋ ಅಪೇಕ್ಷೆ ಉಂಟಾಗತ್ತೆ. ಮುಂದೆ ಆಶ್ರಮ ಸ್ವೀಕರಿಸಿದ ಮೇಲೆ ಆಶ್ರಮದ ಕೊನೆಯ ಘಟ್ಟದಲ್ಲಿ ಅವರ ಜೀವನದ ಅವಸಾನದ ಸಮಯದಲ್ಲಿ ರಾಘವೇಂದ್ರ ತೀರ್ಥರು ಎಂಥ ವಿರಕ್ತ ಶಿಖಾಮಣಿಗಳು, ಕೊನೆಗೆ ತುಂಗಭದ್ರಾ ನದಿ ತಟದಲ್ಲಿಯೇ ಮಂಚಾಲಮ್ಮನ ಕ್ಷೇತ್ರದಲ್ಲಿ ವಾಸವನ್ನ ಮಾಡಿ ಇವತ್ತಿಗೂ ಕೂಡ ಭಕ್ತರ ಬೇಕು ಬೇಡಗಳನ್ನ ಪೂರೈಸಿ ಅವರಿಗೆ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾರೆ ಆ ಮಹಾನುಭಾವರು. ಹೀಗೆ ಅದರ ಕುರುಹಾಗಿ ಏನೋ ಈ ತಾಯಿಗೆ ಮಂಜುಗಡ್ಡೆ ಕರಗಿದ ನೀರನ್ನ ಕುಡಿಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಮುಂದಿನ ಶ್ಲೋಕದಲ್ಲಿ ಬೇರೆ ಕಡೆಯಿಂದ ತಂದ ನೀರನ್ನ ಕುಡಿಬೇಕು. ಮುಂದಿನ ಶ್ಲೋಕದಲ್ಲಿ ಎಂಥ ಪದಾರ್ಥಗಳನ್ನು ತಿನ್ನಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತು. ಹೇಳ್ತಾರೆ ನಾರಾಯಣಾಚಾರ್ಯರು, रसनानयनान्तरङ्गगम्यं सदने भोजनसाधनं विसृज्य परकीय गृहात् उपाहृतं तद्रुचिरं वारुचि वाप्यभुङ्क्त सैषा वारुचि वाप्यभुङ्क्त सैषा. ಈ ಮಹಾತಾಯಿಗೆ ರಸನ ನಯನ ಅಂತರಂಗ ಗಮ್ಯಂ, ಅವಳ ಬಾಯಿಗೆ ಅವಳ ಮನಸ್ಸಿಗೆ ಯಾವ ಪದಾರ್ಥ ಇಷ್ಟ ಅಂತ ಗೊತ್ತಿತ್ತು ಮನೆಯವರಿಗೆ. ಈ ಕಾರಣದಿಂದಲೇ ಅನೇಕ ಪದಾರ್ಥಗಳನ್ನು ಆ ಗಂಡನ ಮನೆಯಲ್ಲಿ ಮಾಡಿ ಇಟ್ಟಿದ್ರಂತೆ. ಯಾಕೆ? ಗರ್ಭಿಣಿ ಸ್ತ್ರೀಗೆ ಬಾಯಾರಿಕೆ, ಹಸಿವು ಕ್ಷಣ ಕ್ಷಣಕ್ಕೆ ಉಂಟಾಗ್ತಾ ಇರತ್ತೆ. ಯಾಕೆ? ಕೇವಲ ಆ ಒಂದು ಜೀವ ಮಾತ್ರ ಆ ಪದಾರ್ಥವನ್ನ ತಿಂದು ಬದುಕುವಂತಹದ್ದಲ್ಲ, ಹೊರತು ಆ ಆಹಾರ ಗರ್ಭದಲ್ಲಿ ಇರುವ ಮಗುವಿಗೂ ಹೋಗತ್ತೆ ಅನ್ನೋ ಅಭಿಪ್ರಾಯದಿಂದ ಕ್ಷಣ ಕ್ಷಣಕ್ಕೆ ಆ ಗರ್ಭಿಣಿ ಸ್ತ್ರೀಯರಿಗೆ ಬಯಕೆಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಇವಳು ಹಸಿವಿನಿಂದ ಕಂಗೆಟ್ಟು ಕೆಡಬಾರದು, ಯಾವ ಬಾಧೆಯೂ ಕೂಡ ಇವಳಿಗೆ ಉಂಟಾಗಬಾರದು ಅನ್ನೋ ಕಾರಣದಿಂದ ಗಂಡನ ಮನೆಯಲ್ಲಿ ಅನೇಕ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಇಟ್ಟರೂ ಕೂಡ ಇವಳು ಮಾತ್ರ ಮನೆಯಲ್ಲಿ ಮಾಡಿದ ಎಷ್ಟೇ ಪಂಚಭಕ್ಷ ಪರಮಾನ್ನಗಳಿರಲಿ ಆ ಪರಮಾನ್ನಗಳನ್ನ ಪಂಚಭಕ್ಷಗಳನ್ನ ತಿನ್ನದೆ ಏನ್ ತಿಂತಾ ಇದ್ಲು? ಪರಕೀಯ ಗೃಹಾದುಪಾಕೃತಂ ತತ, ಇನ್ನೊಬ್ಬರ ಮನೆಯಿಂದ ತಂದ ಅನ್ನವನ್ನ, ಸಾರನ್ನ ಅಥವಾ ಅನೇಕ ಪದಾರ್ಥಗಳನ್ನ ಇನ್ನೊಬ್ಬರ ಮನೆಯಿಂದ ತಂದದ್ದನ್ನ ತಿನ್ನೋ ಅಪೇಕ್ಷೆ ಉಂಟಾಯಿತಂದೆ ಅವಳಿಗೆ. ಆ ಪದಾರ್ಥ ಆದರೂ ನಿನ್ನೆದೇ ಆಗಲಿ ಬೆಳಿಗ್ಗೆದೇ ಆಗಲಿ ರುಚಿ ಇರಲಿ ಬಿಡಲಿ, ಅತಿಯಾದ ಖಾರ ಅತಿಯಾದ ಸಪ್ಪೆ ಏನೇ ಇದ್ದರೂ ಕೂಡ ತನ್ನ ಮನೆಯಲ್ಲಿ ಮಾಡಿದ ಪದಾರ್ಥಗಳಲ್ಲಿ ರುಚಿ ಎಲ್ಲವೂ ಇದ್ದರೂ ಕೂಡ ಅದನ್ನ ತಿನ್ನದೆ ಇನ್ನೊಬ್ಬರ ಮನೆಯಿಂದ ಭಿಕ್ಷೆ ಬೇಡಿ ತಂದ
ಯಾವ ಪದಾರ್ಥಗಳಿದೆ ಆ ಪದಾರ್ಥಗಳನ್ನು ತಿನ್ನಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತು.